ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದುರಂತ ನಾಯಕ ಅಂದ್ರೆ ಅದು ರಘುವೀರ್ ಕೊನೆಯ ಸಂದರ್ಶನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನಾನು ಅಂದು ನನ್ನ ಎಜುಕೇಶನ್ಗೆ ತಕ್ಕ ಹಾಗೆ ಇಂಜಿನಿಯರ್ ಆಗಿದ್ರೆ ಇವತ್ತು ನನಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾವುದೋ ಮೋಹಕ್ಕೆ ಬಿದ್ದು ಯಾವುದೋ ವ್ಯಾಮೋಹಕ್ಕೆ ಒಳಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಇವತ್ತು ಎಲ್ಲವನ್ನು ಕಳೆದುಕೊಂಡು ನಿಮ್ಮ ಮುಂದೆ ದುರಂತ ನಾಯಕ ಅಂತ ಅನಿಸ್ಕೊಳ್ತಾ ಇದ್ದೇನೆ. ಬದುಕು ಹೇಗೆ ಬದಲಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವತ್ತು ನಾನು ಈ ಕಡೆ ಇಟ್ಟಂತ ಹೆಜ್ಜೆಯನ್ನ ಆ ಕಡೆ ಇಟ್ಟಿದ್ರೆ ಇವತ್ತು ನಾನು ಆರಾಮಾಗಿ ಇರ್ತಿದ್ದೆ ಎನ್ನುವಂತ ಮಾತನ್ನ ರಘುವೀರ್ ಹೇಳ್ತಾರೆ. ಹೌದು ಬಂಧುಗಳೇ, ರಘುವೀರ್ ಅದಕ್ಕೆ ತಕ್ಕ ಹಾಗೆ ನಮ್ಮ ಮುಂದೆ ದುರಂತ ನಾಯಕನಾಗಿ ನಿಂತ್ಕೊಂಡ್ರು. ಸಾಯಬಾರದಂತಹ ವಯಸ್ಸಿಗೆ ಬರೀ 46 ವರ್ಷಕ್ಕೆ ವಿಧಿವಶರಾಗುವಂತ ಪ್ರಸಂಗವೂ ಕೂಡ ಎದುರಾಯ್ತು. ಇನ್ನು ರಘುವೀರ್ ಬಗ್ಗೆ ನಿಮಗೆ ಗೊತ್ತು, ಅವರ ಪತ್ನಿಯಾಗಿರುವಂತಹ ಸಿಂಧು ಬಗ್ಗೆಯೂ ಕೂಡ ಗೊತ್ತು. ಹಾಗಾದ್ರೆ ರಘುವೀರ್ ಮಗಳು ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾರೆ, ಸದ್ಯ ಯಾವ ರೀತಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತಿನ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳಿ ಬಂಧುಗಳೇ. ಅದಕ್ಕೂ ಮುನ್ನ ರಘುವೀರ್ಗೆ ಸಂಬಂಧಪಟ್ಟಾಗ ಒಂದೆರಡು ವಿಚಾರಗಳನ್ನ ಹೇಳ್ತೀನಿ. ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಘುವೀರ್ ಹುಟ್ಟಿದ್ದು ಶ್ರೀಮಂತ ಕುಟುಂಬದಲ್ಲಿ. ಅವರ ತಂದೆ ಮುನಿಯಲ್ಲಪ್ಪ ಆ ಕಾಲದ ಬಹುದೊಡ್ಡ ಕಾಂಟ್ರಾಕ್ಟರ್ ಆಗಿದ್ರು. ಬಹುತೇಕ ಬೆಂಗಳೂರಿನ ಬಿಲ್ಡಿಂಗ್ ಗಳನ್ನ ಕಟ್ಟಿಸಿದ್ದು ಅವರ ತಂದೆಯಾಗಿರುವಂತ ಮುನಿಯಲ್ಲಪ್ಪ. ಅಂದ್ರೆ ಆಸ್ ಎ ಕಾಂಟ್ರಾಕ್ಟರ್ ಆಗಿ ಆ ಎಲ್ಲ ಬಿಲ್ಡಿಂಗ್ ಗಳನ್ನು ಕೂಡ ಕಟ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುನಿಯಲ್ಲಪ್ಪ ಅಂಬರೀಶ್ ಅವರ ಮನೆಯನ್ನ ಕಟ್ಟಿಸುವ ಸಂದರ್ಭದಲ್ಲಿ ರಘುವೀರ್ ಅವರಿಗೆ ಅಂಬರೀಶ್ ಅವರ ಪರಿಚಯ ಆಗುತ್ತೆ. ಹೀಗಾಗಿ ಸಿನಿಮಾ ಇಂಡಸ್ಟ್ರಿಯ ವ್ಯಾಮೋಹ ಬೆಳೆಯುತ್ತೆ. ಈ ಕಾರಣಕ್ಕಾಗಿ ತನ್ನ ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ ಜಾಬ್ ಮಾಡೋದನ್ನ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅಜಯ್ ವಿಜಯ್ ಎನ್ನುವಂತ ಸಿನಿಮಾ ಮಾಡ್ತಾರೆ. ಮೊದಲ ಸಿನಿಮಾ ಸೋಲನ್ನ ಕಾಣುತ್ತೆ. ಅದಾದ ನಂತರ ಚೈತ್ರದ ಪ್ರೇಮಾಂಜಲಿ ಎನ್ನುವಂತ ಸಿನಿಮಾವನ್ನ ಎಸ್ ನಾರಾಯಣ್ ಅವರು ನಿರ್ದೇಶನ ಮಾಡ್ತಾರೆ. ಅವರಿಗೂ ಕೂಡ ಪ್ರಥಮ ಸಿನಿಮಾ. ಈ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಇಡೀ ಚಿತ್ರತಂಡ ಒದ್ದಾಡುತ್ತೆ, ಅವಮಾನಗಳನ್ನು ಎದುರಿಸುತ್ತೆ. ಇವನೊಬ್ಬ ಹೀರೋನ ಅಂತ ಆಡ್ಕೊಳ್ತಾರೆ. ಅಂತಿಮವಾಗಿ ಚೈತ್ರದ ಪ್ರೇಮಾಂಜಲಿ ಸೆಟ್ ಮಾಡಿರುವಂತಹ ದಾಖಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಅದೇ ಉತ್ಸಾಹದಲ್ಲಿ ಆನಂತರ ಬಂದಂತ ಸಿನಿಮಾ ಅಂದ್ರೆ ಅದು ಶೃಂಗಾರ ಕಾವ್ಯ. ಆ ಸಿನಿಮಾವು ಕೂಡ ಬಿಗ್ ಹಿಟ್ ಆಗುತ್ತೆ. ರಘುವೀರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಓರ್ವ ಸೂಪರ್ ಹಿಟ್ ಹೀರೋ ಆಗಿ ಆಗ ನಿಂತ್ಕೊಳ್ತಾರೆ. ಅದಾದ ನಂತರ ರಘುವೀರ್ ಬದುಕಿನಲ್ಲಿ ಒಂದಾದಂತ ಎಡವಟ್ಟು ಅಂದ್ರೆ ಅದೇ ಸಿನಿಮಾದ ನಾಯಕಿಯಾಗಿರುವಂತ ಸಿಂಧು ಅವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಪ್ರೀತಿಸಿ ಮದುವೆ ಆಗಿದ್ದು ಯಾಕೆ ಎಡವಟ್ಟು ಅಂತ ಹೇಳಿದೆ ಅಂದ್ರೆ ಅವರ ತಂದೆ ರಘುವೀರ್ಗೆ ಎಲ್ಲವೂ ಕೂಡ ಆಗಿದ್ರು. ಅವರಿಗೆ ಬ್ಯಾಕ್ ಬೋನು ಅಥವಾ ಅವರಿಗೆ ಗಾಡ್ ಫಾದರ್ ಎಲ್ಲವೂ ಕೂಡ ಅವರ ತಂದೆ ಆಗಿದ್ರು. ಆದ್ರೆ ತಂದೆಯ ವಿರೋಧದ ನಡುವೆ ಸಿಂಧು ಅವರನ್ನ ಮದುವೆ ಆಗ್ತಾರೆ. ಅವ್ರ ತಂದೆಗೆ ತಮ್ಮ ಪತ್ನಿಯ ತಮ್ಮನ ಮಗಳನ್ನ ಮದುವೆ ಮಾಡ್ಕೊಡ್ಬೇಕು ಎನ್ನುವಂತ ಆಸೆ ಇರುತ್ತೆ. ಆದ್ರೆ ರಘುವೀರ್ ಅದೆಲ್ಲವನ್ನು ಕೂಡ ಧಿಕ್ಕರಿಸಿ ಸಿಂಧು ಅವರನ್ನ ಮದುವೆ ಆಗ್ತಾರೆ. ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಮನೆ ಬಿಟ್ಟು ಹೊರಗಡೆ ಬಂದ ನಂತರ 1 ರೂಪಾಯಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಸಿನಿಮಾ ಇಂಡಸ್ಟ್ರಿಯೂ ಕೂಡ ರಘುವೀರ್ ಅವರನ್ನ ದೂರ ಇಟ್ಬಿಡುತ್ತೆ. ರಘುವೀರ್ ಮನೆ ಬಿಟ್ಟು ಬಂದಿದ್ದಾರಂತೆ, ಅಪ್ಪ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ. ರಘುವೀರ್ ಕೈಯಲ್ಲಿ ಏನೂ ಇಲ್ಲ ಎನ್ನುವಂತ ಕಾರಣಕ್ಕಾಗಿ ರಘುವೀರ್ಗೆ ಯಾರು ಕೂಡ ಸಿನಿಮಾ ಅವಕಾಶಗಳನ್ನ ಕೊಡ್ಲಿಲ್ಲ ಅಥವಾ ರಘುವೀರ್ಗೆ ಒಂದು ರೀತಿ ಅವ್ರ ಜೊತೆಗೆ ನಿಲ್ಲುವಂತ ಕೆಲಸವನ್ನ ಯಾರು ಕೂಡ ಮಾಡಲಿಲ್ಲ. ಹೀಗಾಗಿ ಸಿಂಧು ಮತ್ತು ರಘುವೀರ್ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ಕೂಡ ಎದುರಾಯಿತು. ಇದರ ನಡುವೆ ಒಂದು ಮಾಹಿತಿಯ ಪ್ರಕಾರ ಸಿಂಧು ರಘುವೀರ್ ಅವರ ಕೊನೆಯ ದಿನಗಳ ಒಂದಷ್ಟು ಹುಚ್ಚಾಟಗಳನ್ನು ನೋಡಲಾಗದೆ ಬಿಟ್ಟು ಹೋಗ್ತಾರೆ ಎನ್ನುವಂತ ಮಾತು ಕೂಡ ಇದೆ. ಇನ್ನು ರಘುವೀರ್ ಬೆಂಗಳೂರಿನಲ್ಲಿ ನೆಲೆಸಿದ್ರೆ ಸಿಂಧು ಆಲ್ಮೋಸ್ಟ್ ಚೆನ್ನೈನಲ್ಲೇ ಇರ್ತಾ ಇದ್ರು. ಕಾರಣ ಸಿಂಧು ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಂಥವ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿಂಧು ತಮಿಳಿನ ಮಂಜುಳಾ ವಿಜಯ್ ಕುಮಾರ್ ಆಕ್ಟ್ರೆಸ್ ಇದ್ದಾರಲ್ಲ, ಅವರ ತಂಗಿ ಶ್ಯಾಮಲ್ ಅವರ ಮಗಳು. 1990ರಲ್ಲಿ ಇನಾಯ್ದಲ್ ಕೈಗಲ್ ಎನ್ನುವಂತ ತಮಿಳು ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಂತವ್ರು. ಆನಂತರ ಬ್ಯಾಕ್ ಟು ಬ್ಯಾಕ್ ತಮಿಳು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ಅದಾದ ನಂತರ ಅವರು ಶೃಂಗಾರ ಕಾವ್ಯಕ್ಕೆ ಎಂಟ್ರಿ ಕೊಟ್ಟು ರಘುವೀರ್ ಅವ್ರನ್ನ ಪ್ರೀತಿಸಿ ಮದುವೆ ಆಗಿದ್ದು. ಇನ್ನು ಸಿಂಧು ಬಹುತೇಕ ಸಮಯವನ್ನ ಚೆನ್ನೈನಲ್ಲೇ ಕಳೀತಾ ಇದ್ರು. ಅದರಲ್ಲೂ ಕೂಡ ರಘುವೀರ್ ಮತ್ತೆ ಸಿಂಧು ನಡುವೆ ಮನಸ್ತಾಪಗಳು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಕಾರಣ ರಘುವೀರ್ ಅಷ್ಟೊತ್ತಿಗಾಗಲೇ ಆ ಜೀವನದ ಸಂಕಟ, ನೋವು ಇದೆಲ್ಲವನ್ನು ಕೂಡ ಫೇಸ್ ಮಾಡಿ ಕುಡಿತದ ಚಟವನ್ನ ಹಚ್ಕೊಂಡ್ ಬಿಟ್ಟಿದ್ರು. ಇದನ್ನು ನೋಡಲಾಗದೆ ಸಿಂಧು ಬಿಟ್ಟು ಹೋದ್ರು ಕಂಪ್ಲೀಟ್ ಆಗಿ ಎನ್ನುವಂತ ಒಂದು ಮಾತು ಕೂಡ ಇದೆ. ಅವ್ರು ಕಂಪ್ಲೀಟ್ ಆಗಿ ಚೆನ್ನೈನಲ್ಲೇ ವಾಸ ಇರ್ತಾ ಇದ್ರು. ಬಹಳ ಅಪರೂಪಕ್ಕೆ ರಘುವೀರ್ನ ಮೀಟ್ ಆಗ್ತಾ ಇದ್ರು. ಕೊನೆಗೆ ಕಂಪ್ಲೀಟ್ ಆಗಿ ರಘುವೀರಿಂದ ದೂರ ಸರಿದಿದ್ರು ಎನ್ನುವಂತ ಮಾತು ಕೂಡ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 92ರಲ್ಲಿ ಅವರಿಬ್ಬರು ಮದುವೆ ಆಗಿದ್ರು. 94ರಲ್ಲಿ ಒಂದು ಹೆಣ್ಣು ಮಗು ಆಗಿತ್ತು. ಅದಾದ ನಂತರ ಸುದೀರ್ಘವಾದಂತ ಸಾಂಸಾರಿಕ ಜೀವನ, ಒಂದಷ್ಟು ಏಳು ಬೀಳುಗಳು ಅದೆಲ್ಲವೂ ಕೂಡ ಆಗ್ತಾ ಇತ್ತು. 2004ರಲ್ಲಿ ಸುನಾಮಿ ಸಂತ್ರಸ್ತರಿಗೆ ಪರಿಹಾರವನ್ನ ಸಂಗ್ರಹಿಸುವಂತ ಸಂದರ್ಭದಲ್ಲಿ ಮೊದಲೇ ವೀಸಿಂಗ್ ಸಮಸ್ಯೆ ಇದ್ದಂತಹ ಸಿಂಧು ಲಂಗ್ಸ್ಗೆ ಇನ್ನಷ್ಟು ಸಮಸ್ಯೆ ಆಗಿ ಅವರು ವಿಧಿವಶರಾಗುವಂತ ಪರಿಸ್ಥಿತಿ ಕೂಡ ಎದುರಾಯಿತು. ಅವರು ವಿಧಿವಶರಾದ ನಂತರ ರಘುವೀರ್ ಬದುಕು ಇನ್ನಷ್ಟು ಅಯೋಮಯ ಆಗತ್ತೆ. ಸಂಪೂರ್ಣವಾಗಿ ಜೀವನದ ಮೇಲೆ ಆಸಕ್ತಿಯನ್ನು ಕಳ್ಕೊಳ್ತಾರೆ. ಹೀಗಾಗಿ ಅವರು ಎಲ್ಲವನ್ನು ಕೂಡ ಬಿಟ್ಟು ಮುಂಬೈಗೆ ಹಾರ್ತಾರೆ. ಮುಂಬೈನ ಬೀದಿಯನ್ನ ಸುತ್ತಾಡ್ತಿರ್ತಾರೆ. ಆ ವಿಚಾರ ಗೊತ್ತಾಗಿ ತಂದೆ ಮಗನನ್ನ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ. 2004ರಲ್ಲಿ ಮೊದಲು ಯಾರನ್ನ ಮದುವೆ ಆಗ್ಬೇಕಾಗಿತ್ತೋ ಗೌರಿ ಎನ್ನುವಂತ ಹುಡುಗಿ ಅತ್ತೆ ಮಗಳು, ಅವರನ್ನೇ ರಘುವೀರ್ ಮದುವೆ ಕೂಡ ಆಗ್ತಾರೆ.
ಅಂತಿಮವಾಗಿ ಆರೋಗ್ಯ ಸಮಸ್ಯೆಗಳಲ್ಲೂ ಕೂಡ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ. ಇದರ ನಡುವೆ ಒಂದಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾರೆ. ಆದರೆ ಆ ಯಾವ ಸಿನಿಮಾಗಳು ಕೂಡ ರಘುವೀರ್ ಅವರ ಕೈ ಹಿಡಿಲಿಲ್ಲ. ಬಹುತೇಕ ಸಿನಿಮಾಗಳು ಸೋಲನ್ನ ಕಾಣಬೇಕಾಗುತ್ತೆ. ಕಂಬ್ಯಾಕ್ ಸಿನಿಮಾ ಅಂತ ಕೊನೆಯದಾಗಿ ಮಾಡ್ತಾರೆ, ಆದರೆ ಕಂಬ್ಯಾಕ್ ಮಾಡೋದಕ್ಕೆ ಅವಕಾಶವೇ ಸಿಗ್ಲಿಲ್ಲ. ಒಂದಷ್ಟು ಸಿನಿಮಾಗಳು ನಿಂತು ಹೋಗುತ್ತೆ, ಒಂದಷ್ಟು ಸಿನಿಮಾಗಳು ಅಟ್ಟರ್ ಫ್ಲಾಪ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಅಂತಿಮವಾಗಿ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಂಡು 46ನೇ ವಯಸ್ಸಿಗೆ ರಘುವೀರ್ ವಿಧಿವಶರಾಗ್ತಾರೆ. ಸಾಯಬಾರದಂತ ವಯಸ್ಸಿಗೆ ಅವರು ಸಾಯುವಂತ ಪರಿಸ್ಥಿತಿ ಎದುರಾಗುತ್ತೆ. ಇದು ರಘುವೀರ್ ಅವರ ಒಂದಷ್ಟು ವಿಚಾರ. ಈಗ ಅವರ ಮಗಳ ವಿಚಾರಕ್ಕೆ ಬರ್ತೀನಿ. ಬಂಧುಗಳೇ, ರಘುವೀರ್ ಮತ್ತೆ ಸಿಂಧು ದಂಪತಿಗೆ 94ರಲ್ಲಿ ಹೆಣ್ಣು ಮಗು ಜನಿಸುತ್ತೆ. ಶ್ರೇಯಾ ಅಂತ ಮಗುಗೆ ಹೆಸರಿಡ್ತಾರೆ. ಶೃಂಗಾರ ಕಾವ್ಯ ಸಿನಿಮಾ ಹಿಟ್ ಆದಂತ ಕಾರಣಕ್ಕಾಗಿ ಹೆಣ್ಣು ಮಗು ಆದ್ರೆ ಗಂಡು ಮಗು ಆದ್ರೆ ಶೃಂಗಾರ, ಹೆಣ್ಮಗು ಆದ್ರೆ ಕಾವ್ಯ ಅಂತ ಹೆಸರಿಡಬೇಕು ಅಂದ್ಕೊಂಡಿರ್ತಾರೆ. ಆದ್ರೆ ಸಿನಿಮಾದಲ್ಲಿ ಕಾವ್ಯ ಎನ್ನುವಂತ ಪಾತ್ರ ವಿಧಿವಶರಾಗುವಂತ ಕಾರಣಕ್ಕಾಗಿ ಶಾ ಮತ್ತೆ ಯಾ ಎರಡನ್ನ ತೆಗೆದು ಅಂತಿಮವಾಗಿ ಶ್ರೇಯಾ ಎನ್ನುವಂತ ಹೆಸರನ್ನು ಕೂಡ ಇಡ್ತಾರೆ. ಆರಂಭದ 1-2 ವರ್ಷಗಳ ಕಾಲ ಶ್ರೇಯಾ ಬೆಂಗಳೂರಿನಲ್ಲೇ ಕಳೀತಾರೆ ಚಿಕ್ಕ ವಯಸ್ಸಲ್ಲಿ. ಅದಾದ ನಂತರ ಚೆನ್ನೈಗೆ ಶಿಫ್ಟ್ ಆಗ್ತಾರೆ, ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಆರಂಭಿಕ ದಿನಗಳ ಒಂದಷ್ಟು ಎಜುಕೇಶನ್ ಅನ್ನ ಮುಗಿಸ್ತಾರೆ. ಅದಾದ ನಂತರ ಕಂಪ್ಲೀಟ್ ಆಗಿ ಸಿಂಧು ಮಗಳನ್ನ ಚೆನ್ನೈಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಜ್ಜಿ ಅಜ್ಜನ ಜೊತೆಗೆ ಶ್ರೇಯಾ ಬೆಳೆಯೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಅವರ ಆರಂಭದ ದಿನಗಳ ಎಜುಕೇಶನ್ ಎಲ್ಲವೂ ಕೂಡ ಶುರುವಾಗುತ್ತೆ. ಆದರೆ ಶ್ರೇಯಾ ಬದುಕಿನಲ್ಲಿ ನೋಡಿ, ಬ್ಯಾಕ್ ಟು ಬ್ಯಾಕ್ ಎಂತೆಂಥ ದುರಂತಗಳು ಅಂದ್ರೆ ಎಲ್ಲವೂ ಕೂಡ ಚೆನ್ನಾಗಿದೆ ಎನ್ನುವಂತ ಸಂದರ್ಭದಲ್ಲಿ ಬರೀ ಚಿಕ್ಕ ವಯಸ್ಸಿಗೆ 9ರಿಂದ 10 ವರ್ಷ ಇದ್ದಂತ ಸಂದರ್ಭದಲ್ಲಿ ತಮ್ಮ ತಾಯಿಯಾಗಿರುವಂತ ಸಿಂಧು ಅವರನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಶ್ರೇಯಾಗೆ ಎದುರಾಗುತ್ತೆ. ಅದಾದ ನಂತರ ಕಂಪ್ಲೀಟ್ ಆದಂತ ಆಸರೆ ಅಂದ್ರೆ ಅಜ್ಜಿ ಮತ್ತೆ ಅಜ್ಜನದು. ಅಪರೂಪಕ್ಕೆ ಬಂದು ರಘುವೀರ್ ಅವ್ರನ್ನ ಭೇಟಿ ಆಗ್ತಾ ಇದ್ರು, ಅಂದ್ರೆ ತನ್ನ ತಂದೆಯನ್ನ ಭೇಟಿ ಆಗ್ತಾ ಇದ್ರು. ತಂದೆ ಅಷ್ಟೊತ್ತಿಗಾಗಲೇ ಇನ್ನೊಂದು ಮದುವೆಯೂ ಕೂಡ ಆಗಿತ್ತು. ತಂದೆಗೆ ಇನ್ನೊಂದು ಸಂಸಾರವೂ ಕೂಡ ಇತ್ತು. ಹೀಗಾಗಿ ತಂದೆಯ ಆ ಭೇಟಿ ಹೆಚ್ಚಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಹೀಗಾಗಿ ಅಪರೂಪದಂತ ಭೇಟಿ ಆಗಿತ್ತು ಶ್ರೇಯಾಗೆ. ಆದರೆ ಇನ್ನೊಂದಷ್ಟು ವರ್ಷಗಳಾದ ನಂತರ ತಂದೆಯನ್ನು ಕೂಡ ಕಳೆದುಕೊಳ್ಳುವಂತ ಪರಿಸ್ಥಿತಿ ಶ್ರೇಯಾಗೆ ಎದುರಾಯಿತು. ತಂದೆ ತಾಯಿ ಇಬ್ಬರನ್ನೂ ಕೂಡ ಶ್ರೇಯಾ ಕಳೆದುಕೊಳ್ಬೇಕಾಯ್ತು. ಅದಾದ ನಂತರ ತಮ್ಮ ಎಜುಕೇಶನ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ. BSc ಎಲೆಕ್ಟ್ರಾನಿಕ್ಸ್ ಅನ್ನ ಮುಗಿಸಿದ್ದಾರೆ. ಅದಾದ ನಂತರ ರೆಹಮಾನ್ ಅವರ ಮ್ಯೂಸಿಕ್ ಕಂಪನಿಯಲ್ಲೂ ಕೂಡ ಶ್ರೇಯಾ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಒಂದು ಸಿಹಿ ತಿನಿಸುಗಳನ್ನ ಉತ್ಪಾದಿಸುವಂತ ಒಂದು ಕಾರ್ಖಾನೆಯನ್ನು ಕೂಡ ಶ್ರೇಯಾ ಓಪನ್ ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ವಿಚಾರ. ಆದ್ರೆ ಈಗ ಶ್ರೇಯಾ ಮದುವೆ ಆಗಿ ಮಗುವೂ ಕೂಡ ಆಗಿದೆ. ಮದುವೆ ಕೂಡ ಪ್ರೀತಿಸಿ ಮದುವೆ ಆಗಿದ್ದು ತಮಿಳಿನ ನಿರ್ದೇಶಕರಾಗಿರುವಂತಹ ಅಶ್ವಿನ್ ಅವರನ್ನ ಮದುವೆ ಆಗಿದ್ದಾರೆ. ಈಗ ತಾನೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ಒಂದಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಿರುವಂತಹ ಅಶ್ವಿನ್ ಅವರ ತಂದೆ ಜೀವರವಿ ಅಂತ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಆಕ್ಟರ್ ಕೂಡ ಹೌದು. ಹಾಗೆ ಶ್ರೇಯಾ ಕುಟುಂಬದ ಅಥವಾ ಸಿಂಧು ಕುಟುಂಬದ ಫಾರ್ ರಿಲೇಟಿವ್ ಕೂಡ ಹೌದು ಜೀವರವಿ. ಅವರ ಮಗನೇ ಅಶ್ವಿನ್ ಅವರನ್ನೇ ಶ್ರೇಯಾ ಮದುವೆ ಆಗಿರೋದು. ಹೆಚ್ಚು ಕಡಿಮೆ ಶ್ರೇಯಾಗೆ 14 ವರ್ಷ ಇದ್ದಂತ ಸಂದರ್ಭದಿಂದಲೂ ಕೂಡ ಅಶ್ವಿನ್ ಪರಿಚಯ. ಹೀಗಾಗಿ ಅವರ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು, ಸ್ನೇಹ ಪ್ರೀತಿಗೆ ತಿರುಗಿತ್ತು. ಅಂತಿಮವಾಗಿ ಮದುವೆ ಆಗುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ರು. ಈಗ ಅವರಿಬ್ಬರಿಗೆ ಒಂದು ಮಗು ಕೂಡ ಇದೆ, ಒಂದು ಮುದ್ದಾದಂತಹ ಸಂಸಾರ. ಸದ್ಯ ಶ್ರೇಯಾ ಚೆನ್ನೈನಲ್ಲೇ ಇದ್ದಾರೆ. ಕನ್ನಡ ಅರ್ಥ ಆಗತ್ತೆ, ಆದ್ರೆ ಅವ್ರಿಗೆ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ. ಆದ್ರೆ ಕರ್ನಾಟಕದ ಬಗ್ಗೆ ಅಭಿಮಾನವನ್ನ ಈಗಲೂ ಕೂಡ ಶ್ರೇಯಾ ಇಟ್ಕೊಂಡಿದ್ದಾರೆ. ಒಂದು ಸಂದರ್ಶನದಲ್ಲೂ ಕೂಡ ಅವರು ರಘುರಾಮ್ ಅವರು ನಡೆಸ್ಕೊಡುವಂತ ಒಂದು ಸಂದರ್ಶನದಲ್ಲೂ ಕೂಡ ಶ್ರೇಯಾ ಮಾತನಾಡಿದ್ರು, ಒಂದಷ್ಟು ವಿಚಾರಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ರು. ಇದು ಮೊದಲ ಮಗಳ ಕಥೆ. ಆದ್ರೆ ಈಗ ಎರಡನೇ ಸಂಸಾರದ ವಿಚಾರಕ್ಕೆ ಬರೋದಾದ್ರೆ, ಅಂದ್ರೆ ರಘುವೀರ್ ಅವರು ಎರಡನೇ ಮದುವೆಯನ್ನು ಕೂಡ ಆಗಿದ್ರಲ್ಲ, ತಮ್ಮ ತಮ್ಮನ ಮಗಳು ಗೌರಿ ಅವರನ್ನ ಅವರು ಮದುವೆ ಆಗಿರ್ತಾರೆ. ಗೌರಿ ಅವರನ್ನ ಮೊದಲೇ ಮದುವೆ ಆಗ್ಬೇಕಾಗಿದ್ದು ಮುನಿಯಲ್ಲಪ್ಪ ಅಂದ್ರೆ ರಘುವೀರ್ ಅವರ ತಂದೆ ಮುನಿಸ್ಕೊಂಡಿದ್ದು ಇದೇ ಕಾರಣಕ್ಕಾಗಿ. ಗೌರಿಯನ್ನ ರಘುವೀರ್ ಅವರು ಮದುವೆ ಆಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಮುನಿಸ್ಕೊಂಡು ಮಗನನ್ನ ದೂರ ತಳ್ಳಿದ್ದು ಅಥವಾ ಮಗನಿಂದ ಅಂತರವನ್ನ ಕಾಯ್ದುಕೊಂಡಿದ್ದು. ಆದ್ರೆ ಅಂತಿಮವಾಗಿ ಸಿಂಧು ವಿಧಿವಶರಾದ ನಂತರ ಇದೇ ಗೌರಿ ಅವರನ್ನ ಮದುವೆ ಆಗ್ತಾರೆ. ಆರಂಭದಲ್ಲಿ ಗೌರಿ ಮತ್ತು ರಘುವೀರ್ ಅವರ ಸಂಸಾರವೂ ಕೂಡ ಚೆನ್ನಾಗಿರುತ್ತೆ. ಅವರಿಬ್ಬರಿಗೂ ಕೂಡ ಒಂದು ಮಗು ಹುಟ್ಟುತ್ತೆ. ಅವಳ ಹೆಸರೇ ಮೋಕ್ಷ ಅಂತ ಹೇಳಿ. ಅದೇ ಆದಾದ ನಂತರ ರಘುವೀರ್ ಹೆಚ್ಚೆಚ್ಚಾಗಿ ಕುಡಿತದ ದಾಸರಾಗ್ತಾರೆ. ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಈ ಲೌಕಿಕ ಬದುಕಿನ ಬಗ್ಗೆ ಆಸಕ್ತಿಯನ್ನು ಕಳ್ಕೊಳ್ತಾರೆ. ಅಂತಿಮವಾಗಿ ಆ ಕುಡಿತವೇ ಅವರ ಜೀವನವನ್ನ ತೆಗೆದು ಬಿಡುತ್ತೆ ಅಥವಾ ನಾಶ ಮಾಡುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಗೌರಿ ಮತ್ತೆ ಅವರ ಮಗಳಾಗಿರುವಂತ ಮೋಕ್ಷ ಇಬ್ರು ಕೂಡ ಬೆಂಗಳೂರಿನ BTM ಲೇಔಟ್ ನಲ್ಲಿ ನೆಲೆಸಿದ್ದಾರೆ. ತಮ್ಮದೇ ಆದಂತ ಕುಟುಂಬ, ತಮ್ಮದೇ ಆದಂತ ಸಂಸಾರವನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅವರ ಪುತ್ರಿಯಾಗಿರುವಂತ ಮೋಕ್ಷ SSLC ಪಾಸ್ ಮಾಡಿ ಸದ್ಯ PUC ವ್ಯಾಸಂಗವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದು ರಘುವೀರ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ. ಇನ್ನು ರಘುವೀರ್ ಅವರ ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಕಲಿಯೋದು ಸಾಕಷ್ಟಿದೆ. ರಘುವೀರ್ ನೋಡಿ,
ತಮ್ಮ ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ ಇಂಜಿನಿಯರ್ ಆಗಿದ್ದಿದ್ರೆ ಅಥವಾ ಅದೇ ಕಾರ್ಯವನ್ನ ಮುಂದುವರಿಸಿದ್ರೆ ಅವರಿಗೆ ಇಂತಹ ದುರಂತ ಬದುಕು ಎದುರಾಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಸ್ವತಃ ರಘುವೀರ್ ಅವರೇ ಈ ಮಾತನ್ನೇ ಹೇಳ್ಕೊಳ್ತಾರೆ. ಆದ್ರೆ ಸಿನಿಮಾ ಇಂಡಸ್ಟ್ರಿ ಅಂದಾಗ ಅದೇನೋ ವ್ಯಾಮೋಹ, ಅದೇನೋ ಬಣ್ಣದ ಮೇಲಿನ ಮೋಹ, ಅದು ಅವರನ್ನ ಇಲ್ಲಿ ಎಳುತ್ತರುತ್ತೆ, ಅದು ಅವರ ಬದುಕನ್ನೇ ಒಂದು ರೀತಿಯಲ್ಲಿ ಹಾಳು ಮಾಡುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆಯಿಂದ ತಂದೆಯನ್ನ ಧಿಕ್ಕರಿಸಿ ಒಂದು ಮದುವೆ ಕೂಡ ಆಗ್ತಾರೆ ಸಿಂಧು ಅವ್ರನ್ನ ಪ್ರೀತಿಸಿ, ಅದು ಕೂಡ ಒಂದು ರೀತಿಯಲ್ಲಿ ಅವರ ಬದುಕಿನ ನಾಶಕ್ಕೆ ಕಾರಣ ಆಗತ್ತೆ. ಇದು ರಘುವೀರ್ ಅವರ ಬದುಕಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಬಂಧುಗಳೇ.